ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮ್ ಪ್ಲಾನ್ ವರ್ಕೌಟ್ ಆಗ್ಬೇಕು ಅಂದ್ರೆ ಪೂರ್ಣಂಗೂ ಕೂಡ ಹುಡುಗನೇ ಹುಟ್ಟಬೇಕು. ಆಗ್ಲೇ ನಾವು ಅನ್ಕೊಂಡಿರೋದನ್ನ ಸಾಧಿಸಕ್ಕಾಗೋದು. ಶ್ಯಾಮ ಮೇಲೆ ಸೇಡ್ ತೀರಿಸ್ಕೊಳ್ಳೋದಕ್ಕೆ ನೀವು ಆ ಕೆಲಸದವಳನ್ನ ಕರ್ಕೊಂಡು ಬಂದು ರಾಶಿಗಟ್ಲೆ ದುಡ್ಡು ಖರ್ಚು ಮಾಡಿ ಮಹಾರಾಣಿ ಥರ ನೋಡ್ಕೋತಾ ಇದ್ದೀರಾ. ಒಂದು ವೇಳೆ ಆ ಹೆಂಗ್ಸ್ಗೆ ಗಂಡು ಮಗು ಹುಟ್ಟುತ್ತಾ ಇದ್ರೆ ನಿಮ್ಮ ಶ್ರಮ ನಿಮ್ಮ ದುಡ್ಡಿನ ಜೊತೆಗೆ ನಿಮ್ಮ ಹಾಗೆ ಕೂಡ ಬೆಂಕಿಗೆ ಬೀಳೋ ಹುಳದ ಥರ ಆಗೋಗುತ್ತೆ. ನೆಗೆಟಿವ್ ಆಗಿ ಮಾತಾಡಬೇಡ ವನಜಾಕ್ಷಿ, ಬಿ ಪಾಸಿಟಿವ್. ಓಕೆ ಮೇಡಮ್, ಟೋಟಲ್ A to Z ಪಾಸಿಟಿವ್. ಈಗೇನು ಮಾಡ್ಬೇಕು ಹೇಳಿ? ನಾವು ಪೂರ್ಣಗೂ ಕೂಡ ಸ್ಕ್ಯಾನಿಂಗ್ ಮಾಡಿಸಿ ಅವಳ ಹೊಟ್ಟೆಲಿರೋದು ಗಂಡ ಹೆಣ್ಣ ಅಂತ ತಿಳ್ಕೋಬೇಕು. ಹಾಗೆ ಮಾಡೋದು ಅಪರಾಧ ಅಲ್ವಾ ಮೇಡಮ್? ನಿಮ್ಮನ್ನ ಡಾಕ್ಟರ್ನ ಜೈಲ್ಗೆ ಹಾಕ್ತಾರೆ, ನಿಮಗೆ ಚಿಪ್ ಸಿಗತ್ತೆ. ಏ ದಡ್ಡಿ, ಡಾಕ್ಟರ್ಗೆ ಹಾಗ್ಯಾಕೆ ಹೇಳಿ? ಅಂದರೆ ಇವಾಗ ಪೂರ್ಣನೂ ಕೆಳಗೆ ಬೀಳಿಸ್ಬೇಕಾ? ಬೇಕಾಗಿಲ್ಲ. ನಾವು ಸ್ಕ್ಯಾನಿಂಗ್ ಯಾಕೆ ಮಾಡಿಸ್ತಿದ್ದೀವಿ, ಏನು ರೀಸನ್ ಅನ್ನೋ ಡೌಟ್ ಒಳಗೆ ಬರದೇ ಇರೋ ಹಾಗೆ ಮ್ಯಾನೇಜ್ ಮಾಡಿದ್ರೆ ಸಾಕು. ಪೂರ್ಣ, ಸ್ವಲ್ಪ ನೀರು ತಗೊಂಡ್ ಬಾ. ತಂದೆ ಮೇಡಮ್. ವನಜಾಕ್ಷಿ, ಪೂರ್ಣ ಬರ್ತಿದ್ದ ಹಾಗೆ ಏನಾದರೂ ಒಂದು ಹೇಳಿ ಅವಳು ಸ್ಕ್ಯಾನಿಂಗ್ ಮಾಡಿಸೋ ಹಾಗೆ ಮಾಡು. ಮೇಡಮ್. ಮೇಡಮ್, ನಿನ್ನೆ ಏನಾಯ್ತು ಅಂದರೆ ನಮ್ಮ ಮನೆ ಹತ್ರ ಪೂರ್ಣ ಥರನೇ ಒಂದು ಹೆಂಗಸು ಬಸ್ರಿ ಇದ್ದಾಳೆ. ಪಾಪ ಅವರು ತುಂಬ ಬಡವರು. ನೋವು ಬಂದು ಹಾಸ್ಪಿಟಲ್ಗೆ ಹೋಗಿದ್ದಕ್ಕೆ ಡೆಲಿವರಿ ಮಾಡಿಸಿದ್ರು. ಮಗುಗೆ ಕೈ ಕಾಲು ಬೆಳವಣಿಗೆನೇ ಇಲ್ಲ. ಪಾಪ ಸರಿಯಾದ ಆಹಾರ ಇಲ್ಲದೆ ಡೆಲಿವರಿ ಆಗ್ತಿದ್ದ ಹಾಗೆ ತಾಯಿ ಮಗು ಇಬ್ರು ಸತ್ತೋದ್ರು. ಅಯ್ಯೋ, ಎಂತ ಅನ್ಯಾಯ ವನಜಾಕ್ಷಿ. ಅವ್ರಿಗೆ ಹೇಳೋರಿಲ್ದೆ ಈ ಥರ ಎಲ್ಲ ಆಗೋಯ್ತು ಮೇಡಮ್. ಇಲ್ದಿದ್ರೆ ಮೊದಲೇ ಒಂದ್ಸಲ ಸ್ಕ್ಯಾನಿಂಗ್ ಮಾಡಿಸಿದ್ರೆ ಚೆನ್ನಾಗಿರ್ತಿತ್ತು. ಕನಿಷ್ಠ ಅಮ್ಮನ ಪ್ರಾಣನಾದ್ರೂ ಉಳಿತಿತ್ತು. ಏನ್ ಮಾಡೋದು, ಅವ್ರ ಜಾತಕನೇ ಸರಿ ಇಲ್ಲ. ಇಲ್ಲಿ ನೋಡು ಪೂರ್ಣ, ಯಾವುದಕ್ಕೂ ಒಳ್ಳೇದು ನೀನು ಒಂದ್ಸಲ ಸ್ಕ್ಯಾನಿಂಗ್ ಮಾಡಿಸ್ಕೊಳಮ್ಮ. ಮೊದಲೇ ದಿನ ಸರಿ ಇಲ್ಲ. ನಾನು ಕೂಡ ಇಂಥದ್ದು ಕೇಳಿದ್ದೀನಿ ಪೂರ್ಣ. ಯಾವುದಕ್ಕೂ ಒಳ್ಳೇದು ನಮ್ಮ ಹುಷಾರಲ್ಲಿ ನಾವಿರಬೇಕು. ಪೂರ್ಣ, ನಾಳೆ ಹಾಸ್ಪಿಟ್ಲಿಗೆ ಹೋಗೋಣ. ನಾಳೆ ಒಂದ್ಸಲಿ ಸ್ಕ್ಯಾನಿಂಗ್ ಮಾಡಿಸ್ತೀನಿ. ಮಗು ಪರಿಸ್ಥಿತಿ ಏನು ಅಂತ ತಿಳ್ಕೊಳ್ಳೋಣ. ನೀವು ಹೇಳಿದ್ದನ್ನು ಕೇಳಿದ್ಮೇಲೆ ನನಗೂ ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅನ್ನಿಸ್ತಿದೆ ಮೇಡಮ್. ಸರಿ, ನೀನು ಹೋಗಿ ರೆಸ್ಟ್ ಮಾಡು. ಸರಿ ಮೇಡಮ್. ಗುಡ್ ಆಕ್ಟಿಂಗ್ ವನಜಾಕ್ಷಿ, ಸೂಪರ್. ನೀವು ಕೂಡ ಚೆನ್ನಾಗೇ ಮ್ಯಾನೇಜ್ ಮಾಡಿದ್ರಿ ಮೇಡಮ್. ನಾಳೆ ಡಾಕ್ಟರ್ನ ಹೇಗಾದ್ರೂ ಕನ್ವಿನ್ಸ್ ಮಾಡಿ ಪೂರ್ಣಗೆ ಸ್ಕ್ಯಾನಿಂಗ್ ಮಾಡಿಸ್ಬೇಕು. ನೀವು ಕನ್ವಿನ್ಸ್ ಮಾಡ್ತೀರಾ ಮೇಡಮ್? ನಿಮ್ಮ ಮೇಲೆ ನನಗ ನಂಬಿಕೆ ಇದೆ. ಬಿ ಪಾಸಿಟಿವ್. ಶ್ಯಾಮ, ಏನ್ ನೀನ್ ಮಾಡ್ತಿರೋ ಕೆಲ್ಸ? ಅದು ಅತ್ತೆ, ಉಪ್ಪಿನಕಾಯಿ ತಿಂತಿದ್ಯಾ? ಅದು ಇಷ್ಟೊಂದು ಹಾಕೊಂಡು ತಿಂತಿದೀಯಲ್ಲ,
ಇಷ್ಟೊಂದು ತಿಂತಾರಾ? ನನ್ಗೆ ಬಾಯೆಲ್ಲ ಒಂಥರ ಆಗ್ತಿದೆ ಅತ್ತೆ, ಅದಕ್ಕೆ ಇದು ತಿನ್ಬೇಕು ಅಂತ ಅನ್ಸಿ ಸ್ವಲ್ಪನೇ ತಿಂದಿದ್ದು. ಏನ್ ಶ್ಯಾಮ ನೀನ್ ಮಾಡ್ತಿರೋ ಕೆಲ್ಸ? ಇಷ್ಟೊಂದು ಉಪ್ಪಿನಕಾಯಿ ಹಾಕೊಂಡು ಸ್ವಲ್ಪ ಅಂತಿದ್ಯಲ್ಲ, ನಿನ್ನ ಆರೋಗ್ಯದ ಗತಿ ಏನು? ಈಗ ನೀನು ಬಸ್ರಿ ಹುಡುಗಿ ಅನ್ನೋದು ನೆನ್ಪಿಟ್ಕೋ. ಪ್ಲೀಸ್ ಅತ್ತೆ, ಸ್ವಲ್ಪ ತಿಂದ್ರೆ ಏನಾಗಲ್ಲ. ಯಾಕಾಗಲ್ಲ ಶ್ಯಾಮ? ನೀನ್ ಇಷ್ಟೊಂದು ಖಾರ ತಿನ್ಬಾರ್ದು. BP ಹೆಚ್ಚಾಗಿ ಬೇಡದೇ ಇರೋದೆಲ್ಲ ಆಗುತ್ತೆ. ಬಾಯಿ ಕೇಳ್ತಿದೆ ಅಂತ ಈ ಟೈಮಲ್ಲಿ ನೀನ್ ಯಾವ್ದು ಕಂಡ್ರೆ ಅದನ್ನ ಹೀಗ್ ತಿನ್ಬಾರ್ದು. ಮೊದ್ಲ ಪ್ಲೇಟ್ ಕೊಡಿಲಿ. ಅತ್ತೆ ಪ್ಲೀಸ್, ಎರಡೇ ಎರಡು ತುತ್ತು ತಿಂತೀನಿ, ಆಮೇಲೆ ತಿನ್ನಲ್ಲ. ಆಗಲ್ಲ, ಒಂದು ತುತ್ತು ಕೂಡ ತಿನ್ಬಾರ್ದು. ಪ್ಲೀಸ್ ಅತ್ತೆ, ಪ್ಲೀಸ್. ಬೇಡಮ್ಮ, ತಿನ್ಬಾರ್ದು. ನನ್ ಮಾತ್ ಕೇಳು. ನಿನ್ ಪರಿಸ್ಥಿತಿ ನನ್ಗೆ ಅರ್ಥ ಆಗತ್ತಮ್ಮ. ಈ ಸಮಯದಲ್ಲಿ ಅದ್ ತಿನ್ಬೇಕು ಇದ್ ತಿನ್ಬೇಕು ಅಂತ ಅನ್ಸತ್ತೆ. ಇಂಥದ್ದನ್ನ ತಿಂದ್ರೆ ಬಾಯಿಗೆ ರುಚಿ ಅಂತ ಅನ್ಸತ್ತೆ, ಆದ್ರೆ ಹೊಟ್ಟೆಲಿರೋ ನಿನ್ ಮಗುಗೆ ಅದು ಕಷ್ಟ ಕೊಡತ್ತೆ. ಅರ್ಥ ಮಾಡ್ಕೊಮ್ಮ. ಬೇಕಾದ್ರೆ ಹೇಳು, ನಿನ್ಗೊಂದ್ ಒಳ್ಳೆ ಸ್ವೀಟ್ ಮಾಡ್ಕೊಡ್ತೀನಿ. ನೀವು ಪಂಚಭಕ್ಷ್ಯ ಪರಮಾನ್ನ ಮಾಡ್ಕೊಟ್ರು ನನ್ಗೀಗ ಈ ಉಪ್ಪಿನಕಾಯಿನೇ ತಿನ್ಬೇಕು ಅಂತ ಅನ್ಸ್ತಿದೆ. ಏನ್ ಮಮ್ಮಿ, ಅತ್ತೆ ಸೊಸೆ ಇಬ್ರು ಲೋಕಸಭಾ ಸಮಾವೇಶ ಮಾಡ್ತಿದ್ದೀರಿ? ಲೋಕಸಭಾ ಸಮಾವೇಶನೇ. ನಿಮ್ ಹೆಂಡತಿಗೀಗ ಉಪ್ಪಿನಕಾಯಿ ಬೇಕಂತೆ ಸ್ಪೀಕರ್ ಅವ್ರೆ, ನೀವೇ ಸ್ವಲ್ಪ ಹೇಳಿ. ಏನ್ ಶ್ಯಾಮ, ಉಪ್ಪಿನಕಾಯಿ ತಿಂತಿದ್ಯಾ? ನನ್ಗೆ ತಿನ್ಬೇಕು ಅಂತ ಅನ್ಸ್ತಿದೆ ರೀ. ನೋಡಮ್ಮ ಶ್ಯಾಮ, ಅತ್ತೆ ಹಾಗಲ್ದೆ ಅಮ್ಮನ್ ಹಾಗೆ ಹೇಳ್ತಿದ್ದೀನಿ. ಇದೊಂದ್ಸಲ ಅರ್ಥ ಮಾಡ್ಕೊಮ್ಮ. ತಿನ್ಬಾರ್ದು. ಸರಿ ಅತ್ತೆ. ಇದನ್ನ ಯಾಕೆ ತಂದ್ರಿ? ಉಪ್ಪಿನಕಾಯಿ ತಿನ್ಬೇಕು ಅನಿಸ್ತಿದೆ ಅಂದ್ಯಲ್ಲ, ತಗೋ ನಿನಗೋಸ್ಕರ ತಂದೆ. ಹೌದಾ? ಥ್ಯಾಂಕ್ ಯು. ಬೇಡ ಬಿಡಿ. ಏನಾಯ್ತು ಶ್ಯಾಮ? ಅತ್ತೆ ಇದನ್ನ ತಿನ್ಬೇಡ ಅಂತಂದಿದ್ರಲ್ಲ, ನನಗ್ ಬೇಡ. ಈಗ ತಿಂದ್ರೆ ಅತ್ತೆ ಮತ್ತೆ ಗೌರವ ಕೊಡ್ದಿರೋ ಹಾಗಾಗತ್ತೆ. ಏನು ಪರವಾಗಿಲ್ಲ, ತಿನ್ನು. ನಿನ್ ಗೌರವ ಮರ್ಯಾದೆಗೆ ಏನು ಕಡಿಮೆ ಆಗಲ್ಲ. ಯಾಕೆ ಅಂದ್ರೆ ಇದು ಉಪ್ಪಿನಕಾಯಿ ಅಲ್ಲ, ಉಪ್ಪಿನಕಾಯಿ ತರ ಇರುತ್ತೆ. ಹೌದಾ? ಆ ತರನೂ ಇರತ್ತಾ? ಮನುಷ್ಯನ ಅಗತ್ಯ ಅನಿವಾರ್ಯಕ್ಕೆ ಸರಿಯಾಗಿ ಮಾರ್ಕೆಟಲ್ಲಿ ಏನ್ ಬೇಕಾದರೂ ಸಿಗುತ್ತೆ. ತಿನ್ನು, ನಾನು ಕೊಡ್ತೀನಿ ಇರು. ನಮಸ್ತೆ ಡಾಕ್ಟರ್. ನಮಸ್ತೆ ಐಶ್ವರ್ಯ, ಕೂತ್ಕೊಳ್ಳಿ. ಏನ್ ಐಶ್ವರ್ಯ ಈ ಕಡೆ ಬಂದಿದ್ದೀರಾ? ಇವಳು ಗೊತ್ತಲ್ವಾ ಮೇಡಮ್, ಪೂರ್ಣ. ನಮ್ ಟ್ರಸ್ಟ್ ಕಡೆಯಿಂದ ಟೈಮ್ ಟು ಟೈಮ್ ಫುಡ್ ಕೊಡ್ತಾ ಪ್ರಿಕಾಷನ್ಸ್ ತುಂಬಾ ಚೆನ್ನಾಗಿ ತಗೋತಿದೀವಿ. ನೀವ್ ಇವಳಿಗೆ ಒಂದ್ಸಲ ಸ್ಕ್ಯಾನಿಂಗ್ ಮಾಡಿ ಬೇಬಿ ಗ್ರೋತ್ ಸಿಚುವೇಶನ್ ಹೇಗಿದೆ ಅಂತ ಹೇಳಿ. ಹಾಗೆ ಯಾವ ರೀಸನ್ ಇಲ್ಲದೆ ಸ್ಕ್ಯಾನಿಂಗ್ ಮಾಡೋ ಹಾಗಿಲ್ಲ ಐಶ್ವರ್ಯ. ಹಾಸ್ಪಿಟ್ಲಲ್ಲಿ ಯಾರಿಗಾದ್ರೂ ಗೊತ್ತಾದ್ರೆ ನನಗ್ ಬ್ಯಾಡ್ ನೇಮ್ ಬರುತ್ತೆ. ನಾನೇನೋ ಬೇಕು ಅಂತ ಈ ಕೆಲಸ ಮಾಡ್ತಿದ್ದೀನಿ ಅನ್ಕೊಳ್ತಾರೆ. ಸಾರಿ. ಆದ್ರೆ ಪ್ರತಿ ತಿಂಗಳು ಟೆಸ್ಟ್ಗೆ ಬರ್ತಾನೆ ಇದಾರಲ್ಲ, ಜೊತೆಗೆ ರಿಪೋರ್ಟ್ಸ್ ಕೂಡ ಚೆನ್ನಾಗೇ ಇದೆ. ಸ್ಕ್ಯಾನಿಂಗ್ ಮಾಡೋ ಅಗತ್ಯ ಇಲ್ಲ. ಸಾರಿ ಡಾಕ್ಟರ್. ಡಾಕ್ಟರ್ ಹತ್ರ ಲಾಯರ್ ಹತ್ರ ನಿಜ ಮುಚ್ಚಿಡ್ಬಾರ್ದು ಅಂತಾರೆ. ಸೊ ನಿಜ ಹೇಳ್ಬಿಡ್ತೀನಿ.
ಇವಳ ಗಂಡ ದೊಡ್ಡ ಕುಡ್ಕ, ಸ್ವಲ್ಪ ಕೂಡ ಕೇರೆ ಮಾಡಲ್ಲ. ಜೊತೆಗೆ ನೆನ್ನೆ ಕುಡ್ದು ರಫಾಗಿ ಹ್ಯಾಂಡಲ್ ಮಾಡಿದ್ನಂತೆ. ಇವಳು ಅಳ್ತಾ ಬಂದು ನನ್ನ ಹತ್ರ ಹೇಳ್ಕೊಂಡ್ಲು. ಹೊಟ್ಟೆ ಮೇಲೆ ಕಾಲಿಂದ ಒದ್ನಂತೆ. ನನಗೆ ಹೇಳ್ಕೊಂಡು ಹತ್ತಿದ್ದಕ್ಕೆ ನನಗೆ ನೋಡಕ್ಕಾಗದೆ ಇವಳನ್ನ ಕರ್ಕೊಂಡು ಬಂದೆ. ಪ್ಲೀಸ್ ಡಾಕ್ಟರ್, ಒಂದ್ಸಲ ಚೆಕ್ ಮಾಡಿ. ಹೌದು ಮೇಡಮ್, ಒಳಗೆ ಮಗುಗೇನಾದರೂ ಆಗಿದೆ ಅಂತ ಭಯ ಆಗ್ತಿದೆ ಮೇಡಮ್. ಪ್ಲೀಸ್ ಮೇಡಮ್, ಒಂದ್ಸಲ ಚೆಕ್ ಮಾಡಿ ಮೇಡಮ್. ಸರಿ, ಗಾಬರಿ ಆಗಬೇಡಿ, ಟೆಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಡಾಕ್ಟರ್. ನೀನ್ ಬಾಮ್ಮ. ಎಸ್, ಪೂರ್ಣ ಕೂಡ ಮಗನೇ ಹುಡ್ತಿದ್ದಾನೆ. ನನ್ನ ಪ್ಲಾನ್ ಸಕ್ಸಸ್. ಅನ್ಕೊಂಡಿದ್ದನ್ನ ಹಾಗೆ ಎಕ್ಸಿಕ್ಯೂಟ್ ಮಾಡಿದ್ರೆ ಶ್ಯಾಮ ಅವರೆಲ್ಲ ಲೈಫ್ ಲಾಂಗ್ ಅಳ್ತಾ ಇರ್ತಾರೆ, ಅಳ್ತಾನೇ ಇರ್ತಾರೆ. ಅಳೋ ಹಾಗೆ ಮಾಡ್ತೀನಿ. ನೋ ಪ್ರಾಬ್ಲಮ್ ಐಶ್ವರ್ಯ, ಎವ್ರಿಥಿಂಗ್ ಈಸ್ ಫೈನ್. ಏನು ಭಯ ಪಡೋ ಹಾಗಿಲ್ಲ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಬರ್ತೀವಿ. ಹಾಂ, ಬರ್ತೀನಿ ಡಾಕ್ಟರ್. ಬಾ ಪೂರ್ಣ. ಹೌದು ಶ್ಯಾಮ, ನಾವು ಮೆಟರ್ನಿಟಿ ಫೋಟೋಶೂಟ್ ಮಾಡ್ಸಣ್ವಾ? ಮೆಟರ್ನಿಟಿ ಫೋಟೋಶೂಟಾ? ಪ್ರೆಗ್ನೆನ್ಸಿಯಲ್ಲಿರುವಾಗ ಮಾಡಿಸ್ಕೊಳ್ಳೋ ಫೋಟೋಶೂಟ್ನ ಮೆಟರ್ನಿಟಿ ಫೋಟೋಶೂಟ್ ಅಂತಾರೆ. ಓ ಅದಾ, ಅದೆಲ್ಲ ಈಗ ನಮ್ಗೆ ಯಾಕ್ರಿ? ಶ್ಯಾಮ ಎದಳು, ಮೇಲೇಳು. ಯಾಕೆ ಅಂದ್ರೆ ಏನ್ ಶ್ಯಾಮ, ಈಗ ಇದನ್ನ ಎಲ್ಲರೂ ಮಾಡಿಸ್ತಾರೆ. ಎಲ್ರೂ ಮಾಡಿಸ್ತಾರೆ ಅಂತ ನಾವು ಮಾಡಿಸ್ಕೋಬೇಕಾ? ಅಲ್ದೆ ನನಗೂ ಆ ಥರ ಫೋಟೋಶೂಟ್ ಎಲ್ಲ ಇಷ್ಟ ಆಗಲ್ಲ ರೀ. ಈಗ ಎಲ್ರ ಹತ್ರನೂ ದುಡ್ಡು ಜಾಸ್ತಿ ಆಗಿ ಪ್ರೀ ವೆಡ್ಡಿಂಗ್ ಶೂಟ್ ಅಂತ ಮೆಟರ್ನಿಟಿ ಫೋಟೋಶೂಟ್ ಎಲ್ಲ ಮಾಡಿಸ್ತಾರೆ. ಆದ್ರೆ ಮೊದ್ಲಿದ್ದೆಲ್ಲ ಎಲ್ಲಿತ್ತು? ನಿಜಾನೇ. ನಾವು ನಮ್ ಸಂಪ್ರದಾಯನ ಮರೆತು ಬೇರೆ ಸಂಸ್ಕೃತಿನ ಅಭ್ಯಾಸ ಮಾಡ್ಕೋತಿದೀವಿ. ನಮ್ಗೆ ಮಾತೃತ್ವ ಅನ್ನೋದು ಒಂದ್ ಸಿಹಿ ನೆನಪಾಗಿ ಮನ್ಸಲ್ಲಿದ್ರೆ ಸಾಕು, ಫೋಟೋ ಬೇಕಾಗಲ್ಲ. ಕರೆಕ್ಟೇ, ಒಳ್ಳೆ ಮಾತು ಹೇಳ್ದೆ ಶ್ಯಾಮ. ಬುದ್ಧಂಗೆ ಬೋಧಿ ಮರದ ಕೆಳಗೆ ಜ್ಞಾನೋದಯ ಆದ ಹಾಗೆ ನನಗೆ ಈ ಮರದ ಹತ್ರ ಜ್ಞಾನೋದಯ ಆಗೋ ಹಾಗೆ ಮಾಡಿದೆ. ಚಲೋ, ಎಕ್ಸಸೈಸ್ ಸ್ಟಾರ್ಟ್ ಮಾಡು. ಇನ್ನೂನಾ? ಅಯ್ಯೋ, ಇಷ್ಟು ಸಾಕ್ರಿ. ಅದೇನು? ಸುಸ್ತಾಯ್ತು. ಆದ್ರೂ ಇಷ್ಟು ಎಕ್ಸಸೈಸ್ ಯಾಕೆ? ನೀನ್ ಎಷ್ಟು ಸರಿಯಾಗಿ ಎಕ್ಸಸೈಸ್ ಮಾಡ್ತೀಯೋ ಅಷ್ಟು ಆರೋಗ್ಯವಾಗಿರ್ತೀಯ. ನೀನ್ ಎಷ್ಟು ಆರೋಗ್ಯವಾಗಿರ್ತೀಯೋ ಒಳಗಡೆ ಬೇಬಿ ಅಷ್ಟೇ ಆರೋಗ್ಯವಾಗಿರುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟಾಗಿರುತ್ತೆ.
ಹಾಗಂತ ತುಂಬಾ ಜಾಸ್ತಿನೂ ಮಾಡಬಾರ್ದು. ನನಗಾಗಲ್ಲ, ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡೋಣವಾ? ಇಂಥ ಪರಿಸ್ಥಿತಿನಲ್ಲೇನೆ ಸಿನಿಮಾ ಸೀರಿಯಲ್ಸ್ ಅವ್ರ ತರ ಮಾಡಬೇಕು. ಏನ್ ಮಾಡ್ಬೇಕು? ಸಿನಿಮಾಲಿ ಹೀರೋಯಿನ್ ಹೀರೋಗೆ ನಾನ್ ನಡೆಯಲ್ಲ, ಸುಸ್ತಾಗಿದೆ, ಕಾಲ್ ನೋವಾಗ್ತಿದೆ ಅಂತ ಹೇಳಿದಾಗ ಹೀರೋ ಸುಮ್ನೆ ಇರ್ದಂಗೆ ಹೀರೋಯಿನ್ನ ಹೀಗೆ ಎತ್ಕೊಂಡು ಕರ್ಕೊಂಡು ಹೋಗ್ತಾನೆ. ಇಳಿಸ್ರಿ, ಯಾಕೆ ನಿಮಗ್ ಭಾರ? ಭಾರ ಅಲ್ಲ ಶ್ಯಾಮ, ವರ. ನಿನ್ ಹೊಟ್ಟೆಲಿರೋ ಮಗು ಹೊರೋದು ನಿನಗ್ ವರ ಆದ್ರೆ ನಿನ್ನ ಹೀಗ್ ಹೊರೋದು ನಂಗ್ ವರ. ಏ ಕೃಷ್ಣ, ಡ್ಯಾಡಿ ಹೇಗೆ ಎತ್ಕೊಂಡಿದ್ದಾನೆ ನೋಡ್ತಿದ್ಯಾ? ನಾಳೆ ನೀನ್ ಹೊರಗಡೆ ಬಂದ್ಮೇಲೆ ಹೀಗೆ ನಿನ್ನ ಭುಜದ ಮೇಲೆ ಹೊತ್ಕೊಂಡು ತಿರುಗಾಡ್ತೀನಿ. ನಿನಗೆ ಊರೆಲ್ಲ ಸುತ್ತಿ ತೋರಿಸ್ತೀನಿ, ಓಕೆನಾ? ಹೌದು, ನೀ ನನ್ನ ಡ್ಯಾಡಿ ಅಂತ ಕರಿತೀಯಾ, ಅಪ್ಪ ಅಂತ ಕರಿತೀಯಾ ಹೇಳು? ನಿನ್ ಮಮ್ಮಿನ ಮಮ್ಮಿ ಅಂತ ಕರಿತೀಯಾ, ಅಮ್ಮ ಅಂತ ಕರಿತೀಯಾ? ಈಗ್ಲೇ ಅದೆಲ್ಲ ಯಾಕೆ ಬೇಕು? ಆನೂ ಇಲ್ಲ ಸೋನೂ ಇಲ್ಲ, ಮಗನ ಹೆಸರು ಸೋಮಲಿಂಗ ಅನ್ನೋ ಹಾಗೆ. ಯಾಕಿಲ್ಲ, ಆನೂ ಇದೆ ಸೋನೂ ಇದೆ, ಮಗನ ಹೆಸರು ಕೃಷ್ಣ. ಏ ಕೃಷ್ಣ, ನಿನ್ನ ನೋಡ್ಬೇಕು ಅನ್ನಿಸ್ತಿದೆ, ನಿನ್ ಹತ್ರ ಮಾತಾಡ್ಬೇಕು ಅನ್ನಿಸ್ತಿದೆ. ಬೇಗ ಬಾರೋ, ನಿನಗ್ ನಮ್ಮನ್ನ ನೋಡ್ಬೇಕು ಅನ್ನಿಸ್ತಿಲ್ವಾ? ನಿನ್ ಮಮ್ಮಿ ಜೊತೆ ನನ್ ಜೊತೆ ಆಟಾಡ್ಬೇಕು ಅನ್ನಿಸ್ತಿಲ್ವಾ? ನಾನು ನಿನ್ ಮಮ್ಮಿ ಅಂತೂ ನಿನಗೋಸ್ಕರ ಕಣ್ಣು ಬಿಟ್ಕೊಂಡು ಕಾಯ್ತಾ ಇದ್ದೀವಿ. ವಿ ಆರ್ ಈಗರ್ಲಿ ವೇಟಿಂಗ್ ಫಾರ್ ಯು ಕೃಷ್ಣ. ನಿನ್ ಮುದ್ದು ಮುದ್ದು ಮಾತು ಕೇಳಬೇಕು ಅಂತ, ನಿನ್ನ ಇನ್ನೋಸೆಂಟ್ ಆಟ ನೋಡ್ಬೇಕು ಅಂತ ತುಂಬಾ ಆಸೆ ಆಗ್ತಾ ಇದೆ. ನೀವೀಗ್ಲೇ ಇಷ್ಟು ಪ್ರೀತಿ ತೋರಿಸ್ತಿದ್ದೀರಾ ಅಂದ್ರೆ ಹುಟ್ಟಿದ್ಮೇಲೆ ನನ್ ಕೈಗೂ ಕೊಡಲ್ವೇನೋ. ದೊಡ್ಡಮ್ಮ, ಇನ್ ಸಾಕು, ಅಷ್ಟೆಲ್ಲ ಯಾಕೆ? ಹೆಚ್ಚಿಗೆನೆ ಹಾಕ್ಬೇಕು ವನಜಾಕ್ಷಿ. ಈ ಬಳೆ ಜಾಸ್ತಿ ಇರೋದ್ರಿಂದ ನಾಡಿ ಮೇಲೆ ಒತ್ತಡ ಬಿದ್ದು ಹೆರಿಗೆ ಸುಲಭವಾಗಿ ಆಗತ್ತೆ ಅಂತಾರೆ. ಆಹಾ